ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ಬಂದು ಇದೇನಂತ ಗೊತ್ತಾಗುತ್ತೆ, ಹಲಸಿನ ಹಣ್ಣಿನ ಬೀಜ. ಸೊ ಇದನ್ನು ಚಿಕ್ಕವರಲ್ಲಿದ್ದಾಗೆಲ್ಲ ಊರಲ್ಲಿ ನಮ್ಮ ಅಜ್ಜಿ ಅಮ್ಮ ಎಲ್ಲ ಸುಟ್ಬಿಟ್ಟು ಕೊಡೋರು. ಸೊ ಇದನ್ನ ನೋಡಿದಾಗ ಅಂದ್ಕೊಂಡೆ ಹೆಂಗೆ ಇದೊಂದು ಸಾಂಬಾರು ಮಾಡೋರು ನಮ್ಮ ಮನೇಲಿ, ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪನ ತಾಯಿ. ಸೊ ಅವರು ಸಖತ್ತಾಗಿ ಮಾಡೋರು. ಆಮೇಲೆ ಸರಿ ಅಂದ್ಬಿಟ್ಟು ಆ ರೆಸಿಪಿ ಮಾಡ್ಕೋಗಿದ್ದೆ ಅಂದ್ಬಿಟ್ಟು ನನ್ನ ಸಿಸ್ಟರ್ ಕೇಳಿದೆ. ಸೊ ಹೇಳಿದ್ಲು. ಸೊ ಇವತ್ತು ಬಂದು ಈ ಥರ ಬೀಜಗಳಿದ್ದರೆ ಸೊ ಅದನ್ನು ಬಿಸಾಕಬೇಡಿ, ನಾನು ತೋರಿಸೋ ಸಾಂಬಾರನ್ನ ಮಾಡಿ. ಇಟ್ ವಿಲ್ ಬಿ ಲೈಕ್ ಸೋ ಗುಡ್. ಸಕ್ಕದಾಗಿರುತ್ತೆ. ಆಮೇಲೆ ಈ ಹಲಸಿನ ಹಣ್ಣಿನ ಬೀಜನೂ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲೂ ತುಂಬ ವಿಟಮಿನ್ಸು ಮಿನರಲ್ಸ್ ಅದೆಲ್ಲ ಇದೆ ಅಂತಾರೆ. ಬಟ್ ನನಗೆ ಯಾವ್ದ್ಯಾವ್ದಿದೆ ಅಂತ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಒಳ್ಳೆಯದು. ನೀವು ಗೂಗಲ್ ಮಾಡಿದೆ ಗೊತ್ತಾಗ್ಬಿಡುತ್ತೆ ಗೈಸ್. ಇವಾಗ ಏನೂ ಗೊತ್ತಿಲ್ಲ ಅಂತ ಏನು ಹೇಳೋ ಅವಶ್ಯಕತೆಯೇ ಇಲ್ಲ. ಏನದ್ರ ಬಗ್ಗೆ ಆದರೂ ಸರಿ ಗೂಗಲ್ ಮಾಡಿದೆ, ಯು ವಿಲ್ ಗೆಟ್ ಅ ಪರ್ಫೆಕ್ಟ್ ಆನ್ಸರ್. ಸೊ ಬನ್ನಿ, ಇವಾಗ ಟೈಮ್ ವೇಸ್ಟ್ ಮಾಡ್ದಲ್ಲೇ ಇದ್ರಲ್ಲಿ ಸಾಂಬಾರು ಮಾಡೋಣ. ಆ್ಯಕ್ಚುಲಿ ಒಣಗಿದ್ರೆ ನಿಮಗೆ ಈಸಿ, ಈ ಥರ ಸಿಪ್ಪೆ ಬಿಡಿಸ್ಬಿಡ್ಬೋದು. ನೋಡಿ, ಈ ಥರ ಬಿಡಿಸಿದ್ದೀನಿ. ಸೊ ಇಲ್ಲಾಂದರೆ ಒಣಗಿಲ್ಲ ಅಂದರೆ ಫ್ರೈ ಮಾಡಿ ಸಹ ಇದು ಮಾಡ್ಬೋದು. ಸೊ ಮಾಡೋಣ ಬನ್ನಿ. ಹಲಸಿನ ಬೀಜನ ಒಂದು 2 ನಿಮಿಷ ಹುರ್ಕೊಂಡೆ. ಸೊ ದಟ್ ಈ ಸಿಪ್ಪೆ ಎಲ್ಲ ಈಸಿಯಾಗಿ ಈ ಥರ ಕಾಣಿಸ್ತಿದೆಯಾ, ಈ ಥರ ಈಸಿಯಾಗಿ ಬಿಡಿಸ್ಬಿಡ್ಬೋದು. ಅಂದರೆ ಇದೆಲ್ಲ ಸೊ ಈಸಿಯಾಗಿ ಬಿಡಿಸ್ಬಿಡ್ಬೋದು. ಸೊ ಅದಕ್ಕೆ ಇದನ್ನು ಬಿಡಿಸ್ಬಿಡ್ತೀನಿ ಬೇಗ. ಸೊ ಬಿಡಿಸಿದ್ರೆ ಚೆನ್ನಾಗಿರುತ್ತೆ. ಮೇ ಬಿ ಹಿಂಗೂ ಹಾಕ್ಬೋದೇನೋ, ಬಟ್ ಸಿಪ್ಪೆ ಥರ ಸಿಗುತ್ತೆ. ಸೊ ಅದಕ್ಕೆ ಬಿಡಿಸ್ಬಿಡ್ತೀನಿ ಆದಷ್ಟು ಬೇಗ. ಆ್ಯಂಡ್ ಇದೆಲ್ಲ ರುಬ್ಕೊಳ್ಳೋಕ್ಕೆ ಒಂದು ಹಾಫ್ ಹೋಳಷ್ಟು ಕಾಯಿ, ಒಂದು ಬಿಗ್ ಆನಿಯನ್, ಆಮೇಲೆ ಒಂದು ಬಿಗ್ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ. ಸೊ ಇದಿಷ್ಟು. ಆಮೇಲೆ ಇದ್ರ ಜೊತೆ ಖಾರದ ಪುಡಿ ಆ್ಯಂಡ್ ಸಾಂಬಾರು ಪೌಡರ್, ಧನಿಯಾ ಪುಡಿ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ಮಾಡಿಟ್ಟಿದ್ನಲ್ಲ ಅದೆಲ್ಲ, ಈರುಳ್ಳಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಟೊಮ್ಯಾಟೊ ಇದೆಲ್ಲನೂ ಮಿಕ್ಸಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆ ಕಾಯಿ ತುರಿ ಇತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಮಸಾಲ ರೆಡಿ ಮಾಡಬೇಕು. ಸೊ ಮಸಾಲ ಹೆಂಗಿರುತ್ತೋ ಹಂಗೆ ಸಾಂಬಾರು ಟೇಸ್ಟ್ ಇರುತ್ತೆ. ಸೊ ಇದು ಸ್ವಲ್ಪ ನಾನ್ ವೆಜ್ ಸಾಂಬಾರು ಥರ ಬರುತ್ತೆ. ಮೊಳಕೆ ಕಾಳುಗಳದು, ಆಮೇಲೆ ಕಡಲೆಕಾಳು ಸಾಂಬಾರೆಲ್ಲ. ಸೊ ಹಾಗೆ ನೆಕ್ಸ್ಟ್ ಇದಕ್ಕೆ ಸಾಂಬಾರು ಪೌಡರ್ ಮತ್ತು ಚಿಲ್ಲಿ ಪೌಡರ್ ಆ್ಯಡ್ ಮಾಡೋಣ. ಸೊ ನಾನು 1-2 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತೀನಿ. ಅದು ಡಿಪೆಂಡ್ ಎಷ್ಟು ಮಾಡ್ತೀವಿ ಅದ್ರ ಮೇಲೆ. ಸೊ ಇವತ್ತು 1 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತೆ. ಆ್ಯಂಡ್ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತೆ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೆ. ಧನಿಯಾ ಪುಡಿ ಹಾಕೋದ್ರಿಂದ ನಿಮಗೆ ಸ್ವಲ್ಪ ನಾನ್ ವೆಜ್ ಟೇಸ್ಟ್ ಬರುತ್ತೆ. ಸೊ ಇದು ಹಾಕ್ಬಿಟ್ಟು ಒಳ್ಳೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಒಂದು ಆಲೂಗೆಡ್ಡೆ ಕಟ್ ಮಾಡಿಟ್ಟಿದ್ದೆ. ಸೊ ಆಮೇಲೆ ಮೊಳಕೆ ಬರ್ಸಿದ ಕಾಳು, ಇದು 1 ಕಪ್ ಅಷ್ಟಿತ್ತು. ಸೊ ದಿನಕ್ಕೆ ಮಾತ್ರ ಮಾಡ್ತಿದ್ದೀನಿ. ಸೊ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಇದರಲ್ಲಿ ನಾನು ಮೊಳಕೆ ಬರ್ಸಿದ್ದೀನಿ. ಸ್ಟ್ರೇಂಜ್ ಅನಿಸುತ್ತೆ, ಬಟ್ ಬೇಗ ಮೊಳಕೆ ಬರುತ್ತೆ. ಸೊ ಐ ಯೂಸ್ ದಿಸ್. ಆ್ಯಂಡ್ ಕಾಳುಗಳೇ ಸೊ ಅದು ನಾನು ಪೂರ್ತಿ ಬಿಡಿಸೋಕ್ಕೆ ಆಗಲಿಲ್ಲ. ನಂಗೆ ತುಂಬ ಕೈಯೆಲ್ಲ ಚುಚ್ಕೊಳ್ತಾಯಿತ್ತು. ಸೊ ಹಾಗೆ ಮಾಡಿಬಿಡೋಣ ಅಂದ್ಕೊಂಡೆ. ನೀವು ಅದೇ ಸ್ವಲ್ಪ ಡ್ರೈ ಮಾಡಿ 1-2 ದಿನ ಇಟ್ಟರೆ ಡ್ರೈ ಆಗುತ್ತೆ. ಸೊ ಅದನ್ನು ತೆಗ್ದಿನೂ ಮಾಡ್ಬೋದು. ಬಟ್ ಇದು ಬೆಂದಿತ್ತು, ನನಗೇನಂತ ಏನು ಇದು ಅನ್ನಿಸ್ಲಿಲ್ಲ. ಸೊ ಯು ಕ್ಯಾನ್ ಪ್ರಿಪೇರ್ ಲೈಕ್ ಹೌ ಎವರ್ ಯು ಲೈಕ್. ಆ್ಯಂಡ್ ಹೆಂಗೆ ನಿಮಗೆ ಈಸಿ ಆಗುತ್ತೋ ಹಂಗೆ ಮಾಡ್ಬೋದು. ಇದನ್ನು 1-2 ನಿಮಿಷ ಫ್ರೈ ಮಾಡಬೇಕಾಗುತ್ತೆ, ಅದೊಂಚೂರು ರಾ ಸ್ಮೆಲ್ ಹೋಗಲಿ ಅಂತ. ಆಮೇಲೆ 1 ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ 1/4 ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ. ಸೊ ಸಾಂಬಾರಿಗೆ ಇದೆರಡು ತುಂಬ ಮುಖ್ಯ ಅಂದ್ಕೊತೀನಿ. ಆ್ಯಂಡ್ ಫ್ರೈ ಮಾಡಬೇಕು ಸ್ವಲ್ಪ, ಕಾಳಿಂದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ. ಅದೊಂಚೂರು ಕಲರ್ ಚೇಂಜ್ ಆಗುತ್ತೆ ನೋಡಿ 1 ನಿಮಿಷ 2 ನಿಮಿಷ ಆದ ತಕ್ಷಣ. ಆಮೇಲೆ ನೀವು ಮಸಾಲ ಆ್ಯಡ್ ಮಾಡ್ಬೋದು. ನೀವು ರುಬ್ಬಿರೋದು ಕೆಲವು ಈ
ಸಾಂಬಾರುಗಳಿಗೆ ನಾವು ಫಸ್ಟೇ ಫ್ರೈ ಮಾಡಿರ್ತೀವಿ ಅದೇ ರುಬ್ಬೋ ಐಟಮ್ಸ್ನ. ಸೊ ಅದನ್ನೇ ಎಲ್ಲ ಬೇಗ ಹಾಕಿ ನೀರು ಹಾಕಿ ಕ್ಲೋಸ್ ಮಾಡ್ಬೋದು. ಇದೆಲ್ಲ ಹಸಿ ಮಸಾಲ ಅಲ್ವಾ, ಹಸಿ ಖಾರ. ಸೊ ಇದು ಸ್ವಲ್ಪ ರಾ ಸ್ಮೆಲ್ ಹೋಗಬೇಕು. ಇದು ಒಂದು 2 ಮಿನಿಟ್ಸ್ ಅದು ಫ್ರೈ ಮಾಡಲೇಬೇಕಾಗುತ್ತೆ. ಆವಾಗೇ ನಿಮಗೆ ಈ ಮೊಳಕೆ ಕಾಳು ಸಾಂಬಾರುಗಳು ಆಮೇಲೆ ಬೇರೆ ಕಾಳಿನ ಸಾಂಬಾರುಗಳೆಲ್ಲ ತುಂಬ ಚೆನ್ನಾಗಿ ಬರೋದು. ಸೊ ಅದೆಲ್ಲ ಫ್ರೈ ಆದಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸಾಲ್ಟ್ ಈ ಟೈಮಲ್ಲಿ ಒಂಚೂರು ಚೆಕ್ ಮಾಡಿ. ಸಾಲ್ಟ್ ಚೆಕ್ ಮಾಡಿಬಿಟ್ಟು ಯು ಕ್ಯಾನ್ ಕ್ಲೋಸ್ ಇಟ್ ಆ್ಯಂಡ್ ಒಂದು 2 ವಿಷಲ್ ಮಾಡಿಸಿದ್ರೆ ಸಾಕು. ಸೊ 2 ವಿಷಲ್ ಬರಲಿ, ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಸೊ ಆಮೇಲೆ ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ಸ್ ಕೂಗ್ಸಿದ್ರೆ ಯಮ್ಮಿ ಆಗಿರೋ ಸೂಪರ್ ಆಗಿರೋ ಸಾಂಬಾರು ರೆಡಿ ಆಗುತ್ತೆ. ಇದನ್ನು ಟ್ರೈ ಮಾಡಿ. ಓಪನ್ ಮಾಡಿದ ತಕ್ಷಣ ಅದು ಪರಿಮಳ ಎಷ್ಟು ಚೆನ್ನಾಗಿ ಅನಿಸ್ತಿತ್ತಂದರೆ ಏನೋ ವಾಪಸ್ ನಾನು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ಟೆ. ಸೊ ಹಂಗೆ ಅನಿಸ್ತಿತ್ತು. ಆ್ಯಂಡ್ ಅವರ್ ಸಾಂಬಾರು ಇಸ್ ರೆಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಟ್ರೈ ಇಟ್ ಗೈಸ್.